ತಮ್ಮ ಬರ್ತಾನ ಅಂದಿದ್ದೇವ ಇನ್ನ ಯಾಕೆ ಬಂದಿಲ್ಲ ಹೆಂಗ್ ಬೆಳ್ದಾನೋ ಏನೋ ಬಾ ದಿವ್ಸ ಆತ್ ನಾನು ಒಂದ್ ಮಾರಿ ನೋಡ್ದ ನಮ್ ತಮ್ಮ ಏನ್ ಹಂಗ ಬರ್ತಾನ ಕುದ್ರಿ ಮೇಲ್ ಬರ್ತಾನ ಅವ್ ರಾಜಾನಂಗ ಯಾಕ ನಮ್ಮ ಮನಿತನ ಹಂಗ ಐತಿ ಅದ್ರಾಗ ನಮ್ ತಮ್ಮಗ ಕೊಡ್ಬೇಕಂತಂದ ನನ್ ಮಗಳನ್ನ ಇಟ್ಕೊಂಡ್ ಕುಂತೇನ್ ಮನ್ಯಾಗ ಇನ್ನ ಯಾಕೆ ಬರುವಲ್ಲ ನಮ್ ತಮ್ಮ ನಮ್ ತಮ್ಮನ್ ಮರಿ ಯಾವಾಗ ನೋಡ್ಲೇನೋ ಅನ್ನತಿ ನೋಡ್ನ ಬಾರು ನಮ್ ತಮ್ಮ ಯಾವಾಗ ಬರ್ತಾನ ಯಾವ ಹುಚ್ಚಿಡ್ದಾರ್ಗತ್ಲೆ ಹಂಗ್ಯಾಕ್ ಮಾಡತ್ತಿ ತಂಗಿ ಇವತ್ತ ನಂಗ ಬಾಳ ಖುಷಿ ಆಗತೈತಿ ಯಾಕಂದ್ರ ನಿಮ್ ಮಾವ ಬರಾತಾನ ಇವತ್ ಮನಿಗೆ ಅವ ಅಂತ ಮಾಮ ಯಾರು ನಿಮ್ ಮಾವ ತಂಗಿ ನಿಮ್ ಮಾವ ದುಬೈದಾಗ ಇದ್ನಲ್ಲ ಅವಂದೇನ ಕೆಲ್ಸ ಮುಗ್ದೈತಿ ಅಂತ ಅವ ಬರಾಕತ್ತಾನ ಅದಕ್ಕ ಇಷ್ಟ ಖುಷಿ ಆಗತೈತಿ ನೋಡ್ ನನಗೆ ಹೋದ್ ಬಿಡವ ಅವ ಬರ್ನ ಯಾಕೆ ಖುಷಿ ಆಗತ್ತೀನಿ ಎದಕ್ ಖುಷಿ ಆಗೈತಂದ್ರ ನಿಮ್ ಅಕ್ಕನ ಅವಂಗ ಕೊಡ್ಬೇಕಂತ ಮಾಡೇನಿ ಅದಕ್ಕಾಗಿ ಇಷ್ಟ ಖುಷಿ ಆಗತೈತಿ ನನ್ಗ ನೋಡಿ ಅವನು ಒಂದು ತಾಸು ಆಯ್ತು ನೋಡ್ಲತ್ತೀನಿ ಒಳಗಿಂದ ಬಂದಾಳ ಗೇಟ್ ಕಡೆನೂ ಹೊಕ್ಕಾಳ ಇಲ್ಲಿನೂ ಓಡಾಡ್ತಾಳ ಈಕೆ ಯಾಕಿಟ್ಟು ಹುಚ್ಚಿಡ್ದವ್ರಂಗೆ ತಿರ್ಗಾಕತ್ತಾಳ ಬರಬ್ಬರಿ ಇವತ್ತಿಗೆ 3 ದಿವಸ ಆಯ್ತು ನಾನು ಕೂಡ ಚಂದಿಗೆ ಮನ್ಕೋಬಾಳ್ಲಿಕ್ಕೆ ಕೂಡ ಮಕ್ಕಳು ಕಟ್ಟೋದ್ಬಿಡ್ರಿ ಬೇರೆ ಹಾಕಿ ಹಾಕ್ಕೊಟ್ಟು ಮನ್ಕೋಬಾಳು ಹೊತ್ತು ತುಂಬ ಊಟ ಮಾಡಬಾಳು ಯಾಕೆ ಹಿಂಗೆ ಮಾಡ್ಲತ್ತಿರ್ಬೇಕು ಅಂತ ತಪ್ಪು ನಾ ಏನೂ ಮಾಡಿಲ್ಲ ಆದ್ರೂ ಈಕೆ ಇಟ್ಟು ತಲೆ ಕೆಡಿಸ್ಕೊಂಡಾಳ ಎದ್ರ ಸಂಬಂಧ ಅನ್ನೋದಾಗ ಗೊತ್ತಾಗವದ್ದು ಅಲ್ಲ ಎಂದೂ ಹಿಂಗೆ ಇರ್ಲಾರ್ದಕ್ಕೆ ಇವತ್ತು ಯಾಕೆ ಹಿಂಗೆ ಮಾಡ್ಲತ್ತಾಳು ಅಲ್ಲ ನಿನ್ನೆ ಮೊನ್ನಿನ ಪಾಡಿದ್ರು ಅದ್ರಕ್ಕಿಂತ ಹೆಚ್ಚಾಗ್ಯದ ಇವತ್ತ ಅಂತ ಏನು ಖುಷಿ ಹೆಚ್ಚಾಗಿ ಮಾಡ್ಲತ್ತಾಳು ಏನು ತಲೆ ಕೆಟ್ಟು ಮಾಡ್ಲತ್ತಾಳು ಏನು ನನ್ನ ತಲೆ ಕೆಡಿಸ್ಬೇಕತ್ತ ಮಾಡ್ಲತ್ತಾಳು ಏ ಹಂಗ್ಯಾಕೆ ಮಾಡ್ಲತ್ತೆ ಮಂಗ್ಯಾನ ಹಂಗ ಏನು ಬಂದು ಕೂಡ ಅಂದೇವ ಒಂದು ಕಿವಿಗಡ್ಡ್ಯಾಗ ನೀನು ಜರ ಚಂದ ಕಾಣಂಗ ಮಾಡ 4 ಮಂದ್ಯಾಗ ನೀ ಸ್ವಲ್ಪ ಒಳಗ್ ಹೋಗ ಏನಂತ ಹೇಳಿರಿ ಯಾವ ಬಾಯಿಲಿಂದ ಹೇಳಿರಿ ನೀ ಅನ್ನ ತಿನ್ನೋ ಬಾಯಿಲಿ ಹೇಳಿದ್ರು ತಿಳಿತೈತಿ ನನಗ ಕುಡ್ಡ ಅಂದೆ ನಂದು ಕಿವಿಗಡ್ಡ್ಯಾಗ ಮಾಡತ್ತಿ ಅವನು ಹೋಗೋಬ್ರ ಮಂದಿ ಏನ್ ಅನ್ಕೊಂಡ್ರ ಏನು ಹೆಣ್ಮಗಳಿಗೆ ಹುಚ್ಚಿಡ್ದೈತಿ ಏನತ್ತಾರ ಜರ ಮನುಷ್ಯರ್ಗತ್ಲೆ ಇರ್ತ ಬಾ ಒಳಗೊಮ್ಮೆ ಹೊಕ್ಕಿ ಹೊರಗೊಮ್ಮೆ ಬರ್ತಿ ಗೇಟ್ ಕಡೆ ಒಮ್ಮೆ ಹೊಕ್ಕಿ ಏನ್ ತಗದೆ ಆಟ ಇದನ್ ನೀ ಬರ್ಲಾತನ್ರಿ ಇವತ್ತು ಶಿವ್ಯ ಯಾರೇ ನಮ್ ತಮ್ಮ ಆ ಸೀಕರ್ ಶಿವೆ ಅಯ್ಯ ಬಿಡ್ರಿ ಅವ್ ಸಣ್ಣ ಇದ್ದಾಗ ಹೆಸರಿತ್ತು ಅವಂಗ ಸಣ್ಣಾಗಿದ್ದಾಗ ಒಮ್ಮೆ ಬಿತ್ತಂದ್ರೆ ಹೆಸರು ದ್ವಾರದಾಗ ಹೋಗಂಗಿಲ್ಲ ಮೊದಲು ಬರೀ ಎಲ್ಲಿ ಸುಡ್ತಾರ ಅಲ್ಲಿ ಬರೀ ಸೀತನಿ ತಿನ್ಕೋತ ತಿರ್ಗಾಡ್ತಿದ್ದ ಅದಕ್ಕೆ ಹಿಂಗಾಗಿ ಶೀಕರ್ ಶಿವೆ ಆತಿದ್ರು ಆ ಶಿವ ಸಂಬಂಧ ಯಾಕೆ ಹಿಂಗಾಗಿದೆ ಈಗ ಅದನ್ನೆಲ್ಲ ತಿನ್ನೋದ್ ಬಿಟ್ಟ ನೋಡ್ರಿ ಅವ ಈಗೇನ್ ದುಬೈಕ್ ಹೋಗ್ಯಾನಲ್ರಿ ಬರೇ ಪಿಜ್ಜಾ ಬರ್ಗರ್ ಇಂಥವ ತಿಂತಾನ್ರಿ ಅವ ದುಬೈಕ್ ಹೋಗಿ ಪಿಜ್ಜಾ ಬರ್ಗರ್ ಎಂದ ದುಬೈಕ್ ಹೋಗ್ಬೇಕು ಎಂದ ಪಿಜ್ಜಾ ತಿನ್ಬೇಕು ಬರ್ಗರ್ ತಿನ್ಬೇಕು ಅವನು ನೆಟ್ಟಗ ಅವನ ಮನ್ಯಾಗ ಕುಂದ ಸಿಕ್ಕಿಲ್ಲ ಅವ್ನು ತಿನ್ಲಾಕ ಹೋಗ ಶಾನೆ ಅದಿ ಅವ್ನು ಯಾಕೆ ಮನಿಗೆ ಕರ್ಸಾತಿಲಿ ಹಿಂದಕ್ಕೆ ಬಂದ ಹಿಂದಕ್ಕೆ ಏನು ಹೇಳಿದ್ ನನಗೆ ಆ ಕಡೆ ಮಹಾರಾಷ್ಟ್ರನಾಗ ದೊಡ್ಡ ಹೆಸರು ಮಾಡ್ಯಾನಂದಿ ಲುಂಗಿ ಮೇಲೆ ಬಂದಿದ್ದ ಮಗ ಮಂದಿ ಎಲ್ಲ ನನಗೆ ಬೈಲತ್ರ ಇವ ಈ ನಮ್ಮನಿ ದನಕ್ಕೆ ಚೂರಿ ಹಾಕೋರಂಗೆ ಬಂದಾನ ಅಂದ್ರು ಅವಾಗ ನಾನು ಮರ್ಯಾದೆ ಹೋಗಿತ್ತು ಅವಾಗ ಲುಂಗಿ ಮೇಲೆ ಬಂದ ಮಗ ಅವ ಈಗ ಹೆಂಗೆ ಬರ್ತಾನೋ ಏನೋ ಅಂತವ್ನಿಗೆ ಯಾಕೆ ಮನೆಗೆ ಬಾ ಅಂದೆ ಮನ್ಯಾಗ ಬೆಳೆದ್ ನಿಂತ ಮಗಳದಾಳ ಗೊತ್ತಾಗುದಿಲ್ಲ ನಿನಗ ಈ ಸಂಬಂಧ ಕರ್ಸಾಕತ್ತ ನೋಡ್ರಿ ಯಾಕ ಅಯ್ಯ ಆಕಿನ ಅವಂಗ ಕೊಡಕದನ್ ನಾನು ಬಾಯಾಗ ಬದನೆಕಾಯಿ ಇಟ್ಟು ಹೊಡೆದ ನಿನ್ನ ನಾವು ನೀನು ಏನ ಗಿನಿ ಅಂತ ಮಗಳನ್ನ ಗಿಡಗದ ಕೈಯಾಗ ಕೊಡ್ಬೇಕನ್ನೋ ವಿಚಾರ ಐತೆ ನಿಂದ ಅವ ಏನು ಬರ್ತಾನಲ್ಲ ಬಂದು ಒಂದಿನ ನಿಂದಿರ್ಲಿ ಕಾಮಗ ತಿನ್ನಿಸು ಉಣಸು ಕಳಸ ಎಲ್ಲರ ನೀ ಮಗಳನ್ನ ಕೊಡ್ತೀನಿ ಅವ್ನ ಹಳೆ ತಾನಕ್ಕೆ ಇಟ್ಕೋತೀನಿ ಅಂದಿ ನಿನ್ನ ಬಾಯಾನ ಹಲ್ಲು ಹೋದ್ರೆ ಅವ್ನ ನಡೆಯಲಿ ಬಂದಾಳಿಲ್ಲ ಮಗಳನ್ನ ಕೊಡ್ತಾಳ ಅವನ ಆಟ ಹಚ್ಚೇನೆ ನಡಿ ಮತ್ತೇನು ನೋಡ್ತಿ ಏನು ತೊಗೊಂಬ ಅಂದೆ ಸುಟ್ಟು ಬದನೆಕಾಯಿ ನೀನು ಬಂಗಾರ ಅಂತ ಮಗಳನ್ನ ಸ್ವೀಕರಿಸಿ ಯಾಕೆ ಕೊಡ್ತಾಳ ಹೋಗ ಒಬ್ರು ತೆಗ್ದೀನಿ ಅಂದ ಎಲ್ರಿ ದುಬೈದಿಂದ ನಡ್ಕೊತ ಬಂದಿನ ನಮ್ಮ ಅಕ್ಕನ ಮನೆ ಹುಡುಕ್ಯಾಡಕ ದುಬೈಕಿನ ದೊಡ್ಡದೈತನ ನಮ್ಮ ಅಕ್ಕನ ಮನೆ ತಿಳಿಯೋಲ್ದ ಇವತ್ತಿಗೆ 1 ತಿಂಗಳಾತು ನಾನು ದುಬೈ ಬಿಟ್ಟು ಬರ್ತಾ ದಾರ್ಯಾಗ 12 ವಸ್ತಿ ಅದು ಅದರಾಗ 3 ದಿನ ಜಳಕ ಆಗ್ಯದ ನಂದು 9 ದಿನ ಮಳೆಯಾಗ ಸಿಕ್ಕೊಂಡಿನ ನಮ್ಮ ಅಕ್ಕ ಏನತ್ತಾಳ ಏನೋ
ಮಕ್ಕನ ಮನೆಯಲ್ಲೇ ತೋಲ್ ಹುಡ್ಕ್ಯಾಡತ್ತೀನಿ ಸಿಗೋಲ್ಲ ಎಲ್ಲ. ಏ ಮಳ ನಂದ ಹೆಣ್ಣು ಕೊಟ್ಟಾಗಿಂದ ಮನಿ ಸಿಗಾಗತ್ತಲ್ಲ ನೀ ಎಲ್ಲಿ ಐ ಆಮ್ ದುಬೈಕ ಸೀಕ್ರೆಟ್ ಸಿಗ. ಅಲ್ಲಿ ಹಿಂಗ ಬಂದೇನೆ ಹಾ ಅಲ್ಲಿದಿಂದ ಎಲ್ಲಿ ತನಕ ಅಡ್ಡಾಡ್ಕೊತ ಆಯಾ. ಸಾಕಾಸ ಮುಂದ್ ನಾಯಿಗಳದಾವ. ಏ, ಹೋಗ್ ಹೋಗ. ಆ ನಾ ಸಣ್ಣವಿದ್ದಾಗ ಇವು ಗಿಡಗಳು ಸಣ್ಣ ಇದ್ದು ಹಂಗಾದ್ರ ಇದೇ ನಮ್ಮ ಅಕ್ಕನ ಮನಿ. ಅಕ್ಕ ಅಕ್ಕ ನಮ್ ತಮ್ಮನ ಅವಾಜ್ ಕೇಳ್ಸತ್ಲ ಇದ್ಯಾಕ್ ಬಂದ್ ನಿಂತೈತೆ ವಾ ಇಲ್ಲಿ ಗೇಟಿಗೆ ನಮ್ ತಮ್ಮ ಬರೋ ಹೇಳಾಗೈತಿ. ಏಪ್ಪ ಯಾರದಿ ಹೋಗ್ನಿ ಆ ಕಡೆ. ಹಾ ನಮ್ಮ ಅಕ್ಕ ನಾನು ಕೂನ ಹೇಳಿಲ್ಲ ನೋಡು. ಹಾ ಯಾಕ ನಾ ದುಬೈದಿಂದ ಬಂದಿನಲ್ಲ ಅದಕ್ಕ ಕೂನ ಹಿಡ್ದಿಲ್ಲಕ್ಕಿ. ತೋ 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 ನಾ ದಿನ ನಿಮ್ ತಮ್ಮ ಸಿಕ್ಕಿಸ್ಬೇ ಅಷ್ಟು ಗುರ್ತಾಗಲ್ಲ ನಿನ್ಗೆ. ಯವ್ವಾ ಶಿವಪ್ಪ ನಿನ್ನ ಆಕಾರ ಏನೋಪ್ಪ. ಇದು ದುಬೈ ಫ್ಯಾಷನ್ ಐತಕ್ಕ. ಇದು ದುಬೈ ಫ್ಯಾಷನ್ ಮತ್ತ ಅದು ಏನು ಅದ ಅಕ್ಕ ಅದು ನನ್ನ ಗವಳ ಗಾಡಿ. ನಾ ದುಬೈದಾಗ ಏನ್ ಗಳಿಕೆ ಮಾಡಿಲ್ಲಕ್ಕ ಎಲ್ಲಾನು ಇದ್ರಾಗ ಐತ್ ನೋಡ್ಕ ಇದ ಗಬಳ ಗಾಡಿಯಾಗ. ಅಂದ್ರೆ ನೀ ಬಸ್ಸಿಗೆ ವಿಮಾನಕ್ಕ ಟ್ರೈನಿಗೆ ಹತ್ತಿಲ್ಲ ಅನ್ನ. ಇಲ್ಲಿಲ್ಲಮ್ಮ ನಾನು ಬರ್ಬರಿ ಇವತ್ತಿಗೆ ಒಂದ್ ತಿಂಗಳಾಯ್ತು ದುಬೈ ಬಿಟ್ಟು. ಅದ್ರಾಗಕ್ಕ 12 ದಿನ ಹಾದ್ಯಾಗ 12 ವಸ್ತಿ ಅದು. 3 ದಿನ ಜಳಕಾಗಿಲ್ಲ. 9 ದಿನ ಮಳೆ ಸಿಕ್ಕೊಂಡಿನಿ. ಇಲ್ಲಿ ಮಠ ಬಂದ್ ತಲುಪ್ಬೇಕಂದ್ರ ಈ ಟೈಪ್ ಆಗ್ಯದ ನೋಡ್ ನನ್ನ ಹಣೆ ಬರ. ನೋಡ್ದಮ್ಮ ಈ ಆಕಾರ ಮ್ಯಾಲ ನಿಮ್ ಮಾವ್ ಏನ್ರ ನೋಡಿದ್ನಂದ್ರ ನೀ ಬರೇ ಮಳ್ಯಾ ಸಿಕ್ಕೊಂಡ್ ಬಂದಿ. ನಾ ಹುದ್ಲಾ ಸಿಕ್ಕೋಬೇಕಾಕತಿ. ನೋಡ್ದಮ್ಮ ಅಲ್ಲಿ ಹೌದ್ನಾಗ ನೀರ್ ಅದಾವ. ಒಂದ್ ಬಕೆಟ್ ಕೊಡ್ತೇನಿ ಜಳಕ ಮಾಡಿ ಒಳಗ್ ಬಾ. ಬ್ಯಾಡ ಬೇಡಕ್ಕ ಬಕೆಟ್ ನನ್ ಸಂಗಟ ತಂದಿನಿ ನಾನು. ಅಂದ್ರ ಚರ್ಗಿ ಕೊಡ್ಲೇನ. ಬ್ಯಾಡ ಬೇಡಕ್ಕ ನಾ ಎಲ್ಲ ತಂದಿನಿ. ಸ್ವಲ್ಪ ಬಗ್ಗೆ ನೋಡ್ತಾಳಗ ಇನ್ನೊಂದ್ ಸ್ವಲ್ಪ ಬಗ್ಗೆ ನೋಡಕ. ಇವೆಲ್ಲ ನಾನು ಗಳಿಸಿದ್ದು ದುಬೈನಲ್ಲೇನೆ. ನೋಡಕ್ ಬಕೆಟ್ ಐತಿಲ್ಲ ಇಲ್ಲಿ ನೋಡು ಚೇರಿಗೈತಿ. ಇನ್ನೊಂದ್ ಸ್ವಲ್ಪ ಬಡ್ಡಿ ನೋಡು ಅದ್ರ ಬಡ್ಡ್ಯಾಗ ಬಿಸಿಲು ಬಾಟ್ಲಿ ಐತಿ. ನಾನು ಅದನ್ನೇ ಯೂಸ್ ಮಾಡೋದು ಯಾವಾಗ್ಲೂ. ಅದ್ರಲ್ಲೇ ನೀರ್ ಕುಡಿತೀನಿ ನಾನು ಯಾವಾಗ್ಲೂ ಗೊತ್ತಾಯ್ತಾ. ದುಬೈದಾಗ ಇದನ್ನೇ ಬಳಸ್ತೀನಿ ನಾನು. ಅದೆಲ್ಲ ಹೋಲ್ ಬಿಡಕ ಮಾಮ ಎಲ್ಲ ನೀಗ ಗೊಂಜಾಳದಾಗ ಅದಾನಪ್ಪ. ಏನ್ ಮಾಡತ್ತಾನಲ್ಲಿ ನೀರ್ ಬಿಡತಾನ. ಸರಿ ಸರಿ ನನ್ನ ಗಬಳ ಗಾಡಿ ಇದನ್ನ ತಗೊಂಡೋಗಿ ಕಡೆಚ್ಚ ನಮ್ ಸ್ವಲ್ಪ ಮಾಮ ಭೇಟಿ ಆಗಿ ಬರ್ತೇನೆ. ಏನೈತಿ ಇದ್ರಾಗ ರೋಡ್ ಸೈಡ್ ಬಿದ್ದಿದ್ದೆಲ್ಲ ಕಬ್ನ ಗಬ್ನ ಎಲ್ಲ ಇದ್ರಾಗ ತುಂಬ್ಯಾನೆ. ಅಯ್ಯೋ ತಮ್ಮ ಕುದುರೆ ಮ್ಯಾಲ ಬರ್ತಾನಂದ್ರ ಕಬ್ನ ತುಂಬ್ಕೊಂಡ್ ಬರಾಕತ್ತಾನ. ಏ ಮಾಮ ಬಾ ಬಾ ಬಾ. ಏ ಮಾಮ ಏನ್ ಮಾಡತ್ತಿ? ಯಾವ್ಲೇವ ಇಲ್ಲಿ ತನಕ ಯಾರು ನನಗ ಮಾಮ ಅಂತ ಕರ್ದಿಲ್ಲ. ಯಾವ್ಲೇವ ನಮ್ಮ ಮಾಮ ಕುನಾಡ್ದಿಲ್ಲ. ಯಾರ್ಲೇನಿ ಹಳೆಯಾಗ ಕುನಾಡಲ್ಲ. ಹಾ ಹಳೆಯಾಗ ಯಾಳೆ ಅಲೇ ಇಲ್ಲೇವ್ನಿ. ನಾನು ಮಾಮ ದುಬೈದಿಂದ ಬಂದಿನಿ. ಅಂದ್ರ ನಾನ್ ಏನ್ ಹೇಳ್ತಿಳು ದುಬೈಕ ರಾಜ ಶೀಕರಿಸಿಬೆ. ಹೌದ್ ಏ ನಿನ್ ನಮ್ನ ಏನ್ ಆಕಾರಲೇ ನಿಂದ. ಇದು ದುಬೈ ಸ್ಟೈಲ್ ಐತ್ ಮಾಮ. ನಾಯಿ ಕಟ್ಟಿನತ್ ಪಾಡಾಗ್ಯದಲ್ಲ. ನೀನ್ ಹರಿದ್ 12 ಮಾಡ್ತಿದ್ವು ಇಲ್ಲಿ ಯಾಕೆ ಬಂದೇವ್. ನೀನ್ ಹಿರಿದವಳ ನಡಿ. ಏನ್ ಆಕಾರ ಇವಳು ಚಿಂದಿ ಹಂಗ್ ಕಟ್ಟ್ಯಾಳ. ಬಾಟ್ಲಿ ಜೋತಿ ಬಿಟ್ಕೊಂಡ ನಡಿ ಯಾಕ ನಡಿ. ಗೊಂಜಾಳದಾಗ ಕಾಲ್ ಇಟ್ಕಿತಿ ಮಗನ ಒಟ್ಟು ಒಣಗಿತನ್ನ. ದುಬೈ ಸ್ಟೈಲ್ ಮಾಮ. ದುಬೈ ಸ್ಟೈಲ್ ಇದು. ಏ ನೀನ್ ನಾವು ದುಬೈದಾಗ ಯಾವ ಮಗ ಚೊಟ್ಟಿ ಮ್ಯಾಗ ತಿರುಗ್ತಾನೆ. ದುಬೈ ಸ್ಟೈಲ್ ಅತ್ ಮಗ. ಅವನು ಹಿಂದ್ ನೂರೇಪ್ಪ ನಾ ನೂರೇಪ್ಪ. ಏ ಎಲ್ಲದಾಳಕ್ಕಿ ಬಾರವ ನೀನ್ ಅವ್ನು ಬಾ. ಆ ಹುಡುಗಿ ಬಂದ್ ಎದಿ ಹೊಡ್ಕೊಂಡ್ ಸತ್ತಿತತ್ತಿನ ಬಾ ನೀನ್ ಅವನು ಹೊರಗಿಲ್ಲ. ಯಾರಿವ ಯಾಕ ಕುನ ಹಿಡ್ದಿಲ್ಲ ನೀವ? ಯಾವ ತಮ್ಮದಾನವ. ಏ ಹಾಕಂದ್ರೆ ಸನ್ಕಿದೆ ಮೊದಲು ಕಳ್ಸಿ. ಹುಡುಗಿ ಸಾಲಿದಿಂದ ಬತ್ತಂದ್ರೆ ಎದಿ ಹೊಡ್ಕೊಂಡ್ ಸತ್ ಹೋಗ್ತೈತಿ. ಮೊದಲು ಹಾಕ್ಲಾಸಿ ಮಗನ. ಅಯ್ಯ ಬಿಡ್ರಿ ಬಾ ದಿವ್ಸಕ್ ಬಂದಾನ ಇವತ್ತೊಂದ್ ದಿನ ಇದ್ ಹೋಗಲ್ನಾಕ. ತಮ್ಮ ಅವ್ನ್ ತಗೊಂಡ್ ಏನ್ ಮಾಡ್ತಿ? ಹೋಗ್ ಕೈಕಾಲ್ ಮುಖ ತಕೊಂಡ್ ಬಾ. ಊಟ ಹಚ್ಕೊಡ್ತೇನೆ. ಊಟ ಮಾಡಿ ಇಲ್ಲಿ ಕಟ್ಟಿ ಮ್ಯಾಗ ಹಾಸಿಗೆ ಹಾಕೊಡ್ತೇನೆ ಮಕ್ಕೋ ಅಂತೇನ್. ನೋ 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 ನಾ ಕಟ್ಟಿ ಮ್ಯಾಗೆಲ್ಲ ಮಲಗಲ್ಲ. ನಾನು ಅಲ್ಲಿ ಹುಲ್ಲಾಗ ಮಕ್ಕೋತೀನಿ. ಹುಲ್ಲಾಗ ಬ್ಯಾಡಪ್ಪ. ನಿಮ್ ಮಾಯಿ ಅಂದ್ರ ನಿಮ್ ಮಾಯಿ ಜೋಪಡ್ಯಾಗ ಮಕ್ಕೋ ಹೋಗಿ. ಏ ನಿನ್ ಅವ್ನು ಹುಲ್ ಅಲ್ಲೇ ಅದು ಗೊಂಜಾಳ ಐತಿ ಗೊಂಜಾಳ. ಅಲ್ಲೇ ಮಕ್ಕೋತೀನಿ. ಅದೇ ಗೊಂಜಾಳದಾಗೆ ಮಕ್ಕೋತೀನಿ. ಹಾ ಅಕ್ಕ ಅದೇ ಗೊಂಜಾಳದಾಗ ಮಕ್ಕೋತೀನಿ.
ನಿನ್ ಮಗಳ ಏ ಇಲ್ಲ ಅದ ನಿಮ್ ಮಗಳನ್ನ ಕೈಯಾಗ ಹಾಸಿ ಕೊಟ್ಟು ಕಳ್ಸ ನಾ ಅಲ್ಲೇ ಮಕ್ಕೋತೀನಿ ಅಂತ ಹೇಳ್ತೀನಿ. ಹೆಂಗ್ ಹೇಳ ಮಗನ ಹಾ. ನಿನ್ನ ಮಗಳನ್ನ ಕೊಟ್ಟು ಕಳ್ಸ ನಡಿ ನಡಿ ನಿನ್ ಊಟನು ಅಲ್ಲಿ ಹಚ್ಚಿ ಕೊಡ್ತಾರ ನಡಿ ಆಯ್ತಾಯ್ತು ಹೋಗಲ್ಲ ಮತ್ತ ಮೂಲ್ಯಾಕ ಕುಂದ್ರ ನಿನ್ನ ಹಾ. ಇಲ್ಲಿ ನೋಡಿಲಿ ಒಂದೇ ಯಾವರೇ ನಾಟಿಗೆ ಬಿದ್ದು ಮಡಿ ಕಡದು ನೀರ್ ಬಿಡ್ತಾನ ಒಳಗ ಮಗಳ ಕಳ್ಸ ಪಟ್ನ. ಕಳಿಸ್ತೀನಿ ಹಾಸಿಗೆ ಕೊಟ್ಟೆ ಅವ್ನಿಗೆ 4 ರೊಟ್ಟಿ ಕೊಡು ಪಲ್ಯ ಹಚ್ಚಿ ಕೊಡು ಹಾಸಿಗೆನು ಕೊಟ್ಟು ಅಲ್ಲೇ ಕಳ್ಸ ಮಗನ. ಇವಳ ಆಕಾರ ನೋಡಿ ಆಕಾರ ದುಬೈದ್ ರಾಜ ಅಂತ ಮಗ ದುಬೈದ್ ರಾಜ ಏನೋ ಕುದುರೆ ಮ್ಯಾಗ ಬರ್ತಾನ ಅಂತಿದ್ಯಲ್ಲ ಕಾತ್ಯ ಸಹಿತ ಸನಿ ತೋಳಲಿ ಇವನ ಇಂಥವನಿಗೆ ಮಗಳನ್ನ ಕೊಡ್ತಾಳ ನಿನ್ನ ಹಾಕಂದ ನಡೆ ಬಂದಾಳಿಲಿ ಮಂಡ ಕೂದಲ ಇಟ್ಕೊಂಡ